ಆ ಈ ಕನ್ನಡದ ಅಕ್ಷರಮಾಲೆ ಅ ಅ ಅಮ್ಮ ಎಂಬುದೇ ಕಂದನ ಕರುಳಿನ ಕರೆಯೋಲೆ. ಅ ಆ ಈ ಕನ್ನಡದ ಅಕ್ಷರಮಾಲೆ ಅಮ್ಮ ಎಂಬುದೇ ಕಂದನ ಕರುಳಿನ ಕರೆಯೋಲೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಇಂದು ನಾವು ಕನ್ನಡ ವ್ಯಾಕರಣವನ್ನು ಕುರಿತು ಅಧ್ಯಯನವನ್ನ ಮಾಡೋಣ. ಕೆಲವರಲ್ಲಿ ವ್ಯಾಕರಣ ಅಂದ್ಕೊಳ್ಳೇನೆ ಕಷ್ಟವಾದದ್ದು, ಕಠಿಣವಾದದ್ದು ಅಂತ ಅನ್ಸುತ್ತೆ. ಆದ್ರೆ ನಿಜವಾಗಿಯೂ ನಾವು ಇಷ್ಟಪಟ್ಟು ಆ ವ್ಯಾಕರಣವನ್ನು ಕಲಿತಾಗ ಅದು ಸುಲಭನೂ ಹೌದು, ಹಾಗೆ ಸರಳನೂ ಹೌದು. ಹಾಗೆ ಇವತ್ತಿನ ದಿನದಲ್ಲಿ ನಾವು ವ್ಯಾಕರಣವನ್ನ ಕಲಿಯೋಣ. ವ್ಯಾಕರಣದಲ್ಲಿ ಮುಖ್ಯವಾಗಿ ಮೊದಲಿಗೆ ನಾವು ಕಲಿಯಬೇಕಾಗಿದ್ರೆ ಕನ್ನಡ ವರ್ಣಮಾಲೆಗಳು. ಇಲ್ಲಿ ವರ್ಣ ಅಂತಂದ್ರೆ ಅಕ್ಷರ, ಮಾಲೆ ಅಂತಂದ್ರೆ ಗುಂಪು, ಅಕ್ಷರಗಳ ಗುಂಪು. ಕನ್ನಡದ ವರ್ಣಮಾಲೆಯಲ್ಲಿ ಒಟ್ಟು 49 ಅಕ್ಷರಗಳಿವೆ. ಅವು ಯಾವುದು ಅಂತ ಹೇಳಿ ಇವತ್ತು ನೋಡೋಣ. ಅ ಆ ಇ ಈ ಉ ಊ ಋ ಎ ಏ ಐ ಓ ಓ ಔ ಅಂ ಅಹ ಕ ಖ ಗ ಘ ಞ ಛ ಛ ಜ ಝ ಞ ಟ ಠ ಡ ಢ ನ ತ ಥ ದ ಧ ನ ಪ ಫ ಬ ಭ ಮ ಯ ರ ಲ ವ ಶ ಶ ಸ ಹ ಳ. ಹೀಗೆ ಅದಿಂದ ಲದವರೆಗೂ ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು 49 ಅಕ್ಷರಗಳಿವೆ. ಹಾಗೆ ಕನ್ನಡ ವರ್ಣಮಾಲೆಯನ್ನು ನಾವು 3 ಗುಂಪುಗಳಾಗಿ ವಿಂಗಡಿಸಿದ್ದೇವೆ. ಒಂದನೇದಾಗಿ ಸ್ವರಗಳು, ಎರಡನೇದಾಗಿ ವ್ಯಂಜನಗಳು, ಮೂರನೇದಾಗಿ ಯೋಗವಾಹಗಳು ಅಂತ ಹೇಳಿ. ನಾವೀಗ ಸ್ವರಗಳು ಅಂತಂದ್ರೆ ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ಸ್ವರಗಳು ಅಂತಂದ್ರೆ ಯಾವುದೇ ಅಡೆತಡೆಗಳಿಲ್ಲದೆ ಸ್ವತಂತ್ರವಾಗಿ ಉಚ್ಚರಿಸಲು ಪಡುವಂತಹ ಅಕ್ಷರಗಳಿಗೆ ನಾವು ಸ್ವರಗಳು ಅಂತ ಹೇಳಿ ಕರಿತೇವೆ. ಯಾವುವು ಅಂತಂದ್ರೆ ಅ ಆ ಇ ಈ ಉ ಊ ಋ ಎ ಏ ಐ ಓ ಓ ಔ. ಇವಿಷ್ಟು 13 ಅಕ್ಷರಗಳನ್ನು ನಾವು ಸ್ವರಗಳು ಅಂತೇಳಿ ಕರಿತೇವೆ. ಈ ಸ್ವರಗಳನ್ನು ನಾವು ಮತ್ತೆ 3 ಪ್ರಕಾರಗಳಾಗಿ ವಿಂಗಡಿಸಿದ್ದೇವೆ. ಅವುಗಳಲ್ಲಿ ಮೊದಲನೇದಾಗಿ ಹ್ರಸ್ವ ಸ್ವರ. ಈ ಹ್ರಸ್ವ ಸ್ವರ ಅಂತಂದ್ರೆ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವಂತಹ ಸ್ವರಗಳಿಗೆ ನಾವು ಹ್ರಸ್ವ ಸ್ವರ ಅಂತ ಹೇಳಿ ಕರೆಯುತ್ತೇವೆ. ನೋಡಿ, ಇಲ್ಲಿ ಇನ್ನೊಮ್ಮೆ ಹೇಳ್ತೀನಿ. ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವಂತಹ ಸ್ವರಗಳಿಗೆ ನಾವು ಹ್ರಸ್ವ ಸ್ವರ ಅಂತ ಹೇಳಿ ಕರೆಯುತ್ತೇವೆ. ಯಾವ್ಯಾವುದು ಅಂತಂದ್ರೆ ಉದಾಹರಣೆಗೆ ಅ ಇ ಉ ಋ ಎ ಓ. ಇವಿಷ್ಟು ಹ್ರಸ್ವ ಸ್ವರಕ್ಕೆ ಉದಾಹರಣೆಗಳು. ಹಾಗೆ ಎರಡನೇದಾಗಿ ದೀರ್ಘ ಸ್ವರ. ದೀರ್ಘ ಸ್ವರ ಅಂತಂದ್ರೆ 2 ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವಂತಹ ಸ್ವರಗಳಿಗೆ ನಾವು ದೀರ್ಘ ಸ್ವರ ಅಂತ ಹೇಳಿ ಕರಿತೇವೆ. 2 ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವಂತಹ ಸ್ವರಗಳಿಗೆ ನಾವು ಇಲ್ಲಿ ದೀರ್ಘ ಸ್ವರ ಅಂತ ಹೇಳಿ ಕರಿತೇವೆ. ಉದಾಹರಣೆಗೆ ಆ ಈ ಉ ಎ ಐ ಓ ಔ. ಇವಿಷ್ಟು ಅಕ್ಷರಗಳನ್ನು ನಾವು ದೀರ್ಘ ಸ್ವರ ಅಂತ ಹೇಳಿ ಕರಿತೇವೆ. ಹಾಗೆ ಕೊನೆಯದಾಗಿ ಪ್ಲುತಸ್ವರ. ಪ್ಲುತಸ್ವರ ಅಂದ್ರೆ ಇದು 3 ಅಥವಾ 3ಕ್ಕಿಂತ ಹೆಚ್ಚು ಮಾತ್ರಾ ಕಾಲದಲ್ಲಿ ಉಚ್ಚರಿಸಲ್ಪಡುವಂತಹ ಸ್ವರಕ್ಕೆ ನಾವು ಪ್ಲುತಸ್ವರ ಅಂತ ಕರಿತೀವಿ. ಇದು ಹೆಚ್ಚು ನಾವು ಎಲ್ಲಿ ಕಾಣ್ತೇವೆ ಅಂತಂದ್ರೆ ಉದಾಹರಣೆಗೆ ರಾಮ, ಸೀತಾ. ಮತ್ತೆ ಇದಕ್ಕೆ ಮತ್ತೆ ಉದಾಹರಣೆ ಹೇಳೋದಾದ್ರೆ ಒಂದು ಮಗು ತಾಯಿಯನ್ನ ಕರೆಯುತ್ತಿರುವುದು ಅಮ್ಮ. ಹೀಗೆ ಇದನ್ನ ನಾವು ಪ್ಲುತಸ್ವರವನ್ನ ರಾಮ ಹೀಗೆ ಸ್ಮಾಲ್ ಎಸ್ ಚಿಹ್ನೆಯಿಂದ ಸೂಚಿಸುತ್ತೇವೆ. ಕನ್ನಡ ವರ್ಣಮಾಲೆಯಲ್ಲಿ ಎರಡನೇ ಗುಂಪು ಅಂತಂದ್ರೆ ವ್ಯಂಜನಗಳು. ವ್ಯಂಜನಗಳು ಅಂತಂದ್ರೆ ಸ್ವರಗಳ ಸಹಾಯದಿಂದ ಉಚ್ಚರಿಸಲ್ಪಡುವಂತಹ ಅಕ್ಷರಗಳಿಗೆ ನಾವು ವ್ಯಂಜನಗಳು ಅಂತ ಹೇಳಿ ಕರಿತೀವಿ. ಹಾಗೆ ಆ ವ್ಯಂಜನಗಳನ್ನು ನಾವು 2 ಪ್ರಕಾರಗಳಾಗಿ ವಿಂಗಡಿಸಲಾಗಿದೆ. ಒಂದನೇದಾಗಿ ವರ್ಗೀಯ ವ್ಯಂಜನಗಳು, ಎರಡನೇದಾಗಿ ಅವರ್ಗೀಯ ವ್ಯಂಜನಗಳು ಅಂತ ಹೇಳಿ. ವರ್ಗೀಯ ವ್ಯಂಜನ ಇದು ಒಂದು ವರ್ಗಕ್ಕೆ ಸೇರೋದ್ರಿಂದ ಅಥವಾ ನಿಯಮಕ್ಕೆ ಒಳಪಡೋದ್ರಿಂದ
ಇದನ್ನು ನಾವು ವರ್ಗೀಯ ವ್ಯಂಜನ ಅಂತೇಳಿ ಕರಿತೀವಿ. ಹಾಗೆ ವರ್ಗೀಯ ವ್ಯಂಜನದಲ್ಲಿ 3 ಪ್ರಕಾರಗಳಿವೆ. ಮೊದಲನೇದಾಗಿ ಅಲ್ಪ ಪ್ರಾಣ, ಮಹಾಪ್ರಾಣ, ಅನುನಾಸಿಕ ಅಂತ ಹೇಳೋದನ್ನ ನಾವು ಕರಿತೇವೆ. ವ್ಯಂಜನಗಳಲ್ಲಿ ಒಟ್ಟು ನಾವು 34 ಅಕ್ಷರಗಳನ್ನ ನೋಡಬಹುದು. ಹಾಗೆ ವ್ಯಂಜನಗಳನ್ನ ನಾವು 2 ಪ್ರಕಾರ ವಿಂಗಡಿಸಿದೀವಿ ಅಂತ ಹೇಳಿದೆ. ಮೊದಲನೇದಾಗಿ ವರ್ಗೀಯ ವ್ಯಂಜನಗಳು, ಇನ್ನೊಂದು ಅವರ್ಗೀಯ ಅಂತ ಹೇಳಿದೆ. ಇಲ್ಲಿ ವರ್ಗೀಯ ವ್ಯಂಜನಗಳು ಅಂದ್ರೆ ಕ ದಿಂದ ಮವರೆಗೂ 25 ಅಕ್ಷರಗಳು ಬರ್ತವೆ. ಅವುಗಳನ್ನು ನಾವು ವರ್ಗೀಯ ವ್ಯಂಜನಗಳು ಅಂತ ಹೇಳಿ ಕರಿತೇವೆ. ಹಾಗೆ ವರ್ಗೀಯ ವ್ಯಂಜನಗಳಲ್ಲಿ ಕೆಲವು ನಿಯಮಗಳಿದೆ ಅಂತ ಹೇಳಿದೆ. ನಿಯಮಗಳಿಗೆ ಅನುಸಾರವಾಗಿ ಅವುಗಳನ್ನ ಅಲ್ಪ ಪ್ರಾಣ ಅಂತ ಹೇಳಿ ವಿಂಗಡಿಸಿದ್ದಾರೆ. ಅಲ್ಪ ಪ್ರಾಣ ಅಂತಂದ್ರೆ ಇಲ್ಲಿ ಅಲ್ಪ ಅಂತಂದ್ರೆ ಕಡಿಮೆ, ಪ್ರಾಣ ಅಂತಂದ್ರೆ ಉಸಿರು. ಕಡಿಮೆ ಉಸಿರಿನಲ್ಲಿ ಉಚ್ಚರಿಸಲ್ಪಡುವಂತಹ ಅಕ್ಷರಗಳಿಗೆ ನಾವು ಅಲ್ಪ ಪ್ರಾಣಗಳು ಅಂತ ಹೇಳಿ ಕರಿತೇವೆ. ಅವು ಯಾವ್ಯಾವ್ದು ಅಂತಂದ್ರೆ ಕ, ಚ, ಟ, ತ, ಪ, ಗ, ಜ, ದ, ದ, ಬ. ಈ 10 ಅಕ್ಷರಗಳನ್ನು ನಾವು ಅಲ್ಪ ಪ್ರಾಣಾಕ್ಷರಗಳು ಅಂತ ಹೇಳಿ ಕರಿತೇವೆ. ಹಾಗೆ ಎರಡನೇದಾಗಿ ವರ್ಗೀಯ ವ್ಯಂಜನಗಳಲ್ಲಿ ಎರಡನೇ ಒಂದು ಪ್ರಕಾರ ಅಂತಂದ್ರೆ ಮಹಾಪ್ರಾಣಗಳು ಅಂತ ಹೇಳಿ. ಮಹಾ ಅಂತಂದ್ರೆ ಹೆಚ್ಚು ಅಂತ ಅರ್ಥ, ಪ್ರಾಣ ಅಂತಂದ್ರೆ ಉಸಿರು. ಹೆಚ್ಚು ಉಸಿರನ್ನ ಬಳಸಿಕೊಂಡು ಉಚ್ಚಾರವಾಗುವಂತಹ ಅಕ್ಷರಗಳಿಗೆ ನಾವು ಮಹಾಪ್ರಾಣಾಕ್ಷರಗಳು ಅಂತ ಹೇಳಿ ಕರಿತೇವೆ. ಅವು ಯಾವ್ಯಾವುದು ಅಂತಂದ್ರೆ ಖ, ಛ, ಠ, ಥ, ಹ, ಗ, ಝ, ಢ, ಧ, ಭ. ಹೀಗೆ ಈ 10 ಅಕ್ಷರಗಳನ್ನು ನಾವು ಮಹಾಪ್ರಾಣಾಕ್ಷರಗಳು ಅಂತ ಹೇಳಿ ಕರಿತೇವೆ. ಹಾಗೆ ಕೊನೆಯದಾಗಿ ವರ್ಗೀಯ ವ್ಯಂಜನದಲ್ಲಿ 3ನೇ ಪ್ರಕಾರವಾದಂತಹ ಅನುನಾಸಿಕ ಅಕ್ಷರಗಳು. ಅಂದ್ರೆ ಅನುನಾಸಿಕ ಅಂತಂದ್ರೆ ಇಲ್ಲಿ ನಾಸಿಕ ಅಂತಂದ್ರೆ ಮೂಗು, ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುವಂತಹ ಅಕ್ಷರಗಳಿಗೆ ನಾವು ಅನುನಾಸಿಕ ಅಕ್ಷರಗಳು ಅಂತ ಹೇಳಿ ಕರಿತೇವೆ. ಅವು ಯಾವುವು ಅಂತಂದ್ರೆ ಜ್ಞ, ನ, 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 ಮ. ಅಂದ್ರೆ ಮೂಗಿನ ಸಹಾಯದಿಂದ ಉಚ್ಚರಿಸುವಂತಹ ಅಕ್ಷರಗಳನ್ನು ನಾವು ಅನುನಾಸಿಕಗಳು ಅಂತ ಹೇಳಿ ಕರಿತೇವೆ. ಮಕ್ಕಳೇ, ಈ ವರ್ಗೀಯ ವ್ಯಂಜನಗಳನ್ನು ನಾವು ಕೇವಲ ಅಭ್ಯಾಸ, ಜ್ಞಾನದ ದೃಷ್ಟಿಯಿಂದ ಅಷ್ಟೇ ಅಲ್ಲದೆ ಆರೋಗ್ಯದ ದೃಷ್ಟಿಯಿಂದಲೂ ಸಹಿತ ಇದನ್ನು ನಾವು ಅಧ್ಯಯನ ಮಾಡಬಹುದು. ಯಾಕೆಂತಂದ್ರೆ ಈ ಒಂದು ವರ್ಗೀಯ ವ್ಯಂಜನಗಳನ್ನ ನಾವು ಹೇಳ್ಬೇಕಾದ್ರೆ ನಮ್ಮ ಜ್ಞಾನೇಂದ್ರಿಯಗಳು ಹೆಚ್ಚು ಕ್ರಿಯಾಶೀಲವಾಗುತ್ತೆ. ಅವುಗಳನ್ನು ಉಪಯೋಗದಿಂದನೇ, ಅವುಗಳನ್ನ ಬಳಸ್ಕೊಂಡೇ ನಾವು ಈ ವರ್ಗೀಯ ವ್ಯಂಜನಗಳನ್ನ ಹೇಳ್ಬೇಕಾಗತ್ತೆ. ಉದಾಹರಣೆಗೆ ಕ, ಖ, ಗ, ಘ, ಞ. ಈ ಕ ವರ್ಗದ ಅಕ್ಷರಗಳನ್ನ ಹೇಳ್ಬೇಕಾದ್ರೆ ನಮಗೆ ಹೆಚ್ಚು ಕಂಠ ಭಾಗ ಉಪಯೋಗ ಬರುತ್ತೆ. ಆದ್ರಿಂದ ಈ ಅಕ್ಷರಗಳನ್ನು ನಾವು ಕಂಠ್ಯಾಕ್ಷರ ಅಂತ ಹೇಳಿ ಕರಿತೇವೆ. ಆಮೇಲೆ ಚ, ಛ, ಜ, ಝ, ಞ. ಈ ಚ ವರ್ಗದ ಅಕ್ಷರಗಳನ್ನು ನಾವು ತಾಲವ್ಯ ಅಕ್ಷರಗಳು ಅಂತ ಕರಿತೀವಿ. ಯಾಕೆ ಅಂತಂದ್ರೆ ಇವುಗಳನ್ನು ನಾವು ಹೇಳ್ಬೇಕಾದ್ರೆ ತಾಲವ್ಯ ಅಂತಂದ್ರೆ ದವಡೆ, ತಾಲುವಿನ ಅಂತ ಅರ್ಥ. ಇಲ್ಲಿ ದವಡೆಯ ಒಂದು ಸಹಾಯದಿಂದ ಉಚ್ಚಾರವಾಗ್ತವೆ. ಆದ್ರಿಂದ ಇವುಗಳನ್ನು ನಾವು ತಾಲವ್ಯ ಅಕ್ಷರಗಳು ಅಂತ ಹೇಳಿ ಕರಿತೇವೆ. ಟ, ಠ, ಡ, ಢ, ಣ. ಇವುಗಳನ್ನ ಹೇಳ್ಬೇಕಾದ್ರೆ ನಾವು ನಾಲಿಗೆಯನ್ನ ಹಿಂದೆ ಚಾಚಿ ಬಾಯಿಯ ಮೇಲ್ಭಾಗಕ್ಕೆ ಸ್ಪರ್ಶಿಸಿದಾಗ ಈ ಒಂದು ಅಕ್ಷರಗಳು ಉಚ್ಚಾರ ಆಗುತ್ತೆ ಅಥವಾ ಉತ್ಪತ್ತಿ ಆಗುತ್ತೆ. ಆದ್ರಿಂದ ಇವುಗಳನ್ನು ನಾವು ಮೂರ್ಧನ್ಯ ಅಂತೇಳಿ ಅಥವಾ ಮೂರ್ಧನ್ಯ ಅಕ್ಷರಗಳು ಅಂತೇಳಿ ಕರಿತೇವೆ. ತ, ಥ, ದ, ಧ, ನ. ಇವುಗಳನ್ನ ನಾವು ನಮ್ಮ ಹಲ್ಲುಗಳ ಒಂದು ಸಹಾಯದಿಂದ ಉಚ್ಚರಿಸ್ತೇವೆ. ಆದ್ರಿಂದ ಇವುಗಳನ್ನು ನಾವು ದಂತ್ಯ ಅಕ್ಷರಗಳು ಅಂತ ಹೇಳಿ ಕರಿತೇವೆ. ಪ, ಫ, ಬ, ಭ, ಮ. ಇವುಗಳನ್ನ ಹೇಳ್ಬೇಕಾದ್ರೆ ನಮ್ಮ ತುಟಿಗಳು ಸಹಾಯವನ್ನ ಮಾಡುತ್ತೆ. ತುಟಿಗಳ ಸಹಾಯದಿಂದ ಈ ಒಂದು ವ್ಯಂಜನಗಳು ಉಚ್ಚಾರ ಆಗುತ್ತೆ. ಆದ್ರಿಂದ ಇವುಗಳನ್ನ ಓಷ್ಠ್ಯ ಅಕ್ಷರಗಳು ಅಂತ ಹೇಳಿ ಕರಿತೇವೆ. ಹೀಗೆ ಈ ಎಲ್ಲಾ ವರ್ಗೀಯ ವ್ಯಂಜನಗಳು ನಮ್ಗೆ ಜ್ಞಾನೇಂದ್ರಿಯಗಳ ಮೂಲಕ ಉಚ್ಚರಿಸಲಿಕ್ಕೆ ಆಗುತ್ತೆ. ಆದ್ರಿಂದ ಇದೊಂದು ಆರೋಗ್ಯ ದೃಷ್ಟಿಯಿಂದ ನಮ್ಗೆ ಉಪಯೋಗಕಾರಿಯಾಗಿದೆ. ಅದರಿಂದ ನಾವು ಪ್ರತಿನಿತ್ಯವೂ ಸಹಿತ ಈ ವರ್ಣಮಾಲೆಗಳನ್ನ ಹೇಳಬೇಕು. ಹಾಗೆ ವರ್ಗೀಯ ವ್ಯಂಜನಗಳಾದ್ಮೇಲೆ ಇರುವಂತದ್ದು ಅವರ್ಗೀಯ ವ್ಯಂಜನಗಳು. ಈ ಅವರ್ಗೀಯ ವ್ಯಂಜನಗಳಲ್ಲಿ ಯಾವುದೇ ಒಂದು ವರ್ಗ ಇರೋದಿಲ್ಲ ಅಥವಾ ನಿಯಮಗಳು ಇರೋದಿಲ್ಲ. ವರ್ಗೀಯ ವ್ಯಂಜನ ಇರೋ ಹಾಗೆ ಅಲ್ಪ ಪ್ರಾಣ, ಮಹಾಪ್ರಾಣ, ಅನುನಾಸಿಕ ಅಕ್ಷರಗಳು ಇಲ್ಲಿ ಇರೋದಿಲ್ಲ. ಹಾಗಾದ್ರೆ ಇವುಗಳನ್ನು ನಾವು ಅವರ್ಗೀಯ ವ್ಯಂಜನಗಳು ಅಂತ ಹೇಳಿ ಕರಿತೇವೆ. ಈ ಅವರ್ಗೀಯ ವ್ಯಂಜನಗಳು ಯಾವ್ಯಾವುದು ಅಂತ ಹೇಳಿ ನೋಡೋಣ. ಯ, ರ, ಲ, ವ, ಶ, ಶ, ಸ, ಹ, ಳ. ಹೀಗೆ ಈ 9 ಅಕ್ಷರಗಳು ನಾವು ಅವರ್ಗೀಯ ವ್ಯಂಜನಗಳು ಅಂತ ಹೇಳಿ ಕರಿತೇವೆ. ಮಕ್ಕಳೇ, ಕನ್ನಡ ವರ್ಣಮಾಲೆಯಲ್ಲಿ ಕೊನೆಯ 3ನೆಯ ಒಂದು ಗುಂಪಾಗಿರುವಂತದ್ದು ಯೋಗವಾಹಗಳು ಅಂತ ಹೇಳಿ. ಈ ಯೋಗ ಅಂತಂದ್ರೆ ಕೂಡು, ವಾಹ ಅಂತಂದ್ರೆ ಹೋಗುವ, ಕೂಡಿಕೊಂಡು ಹೋಗುವ.
ಈ ಯೋಗವಾಹಕಗಳಲ್ಲಿ ಮುಖ್ಯವಾಗಿ ಎರಡು ಪ್ರಕಾರಗಳು, ಒಂದು ಅನುಸ್ವಾರ, ಇನ್ನೊಂದು ವಿಸರ್ಗ. ಇದಕ್ಕೆ ಯೋಗವಾಹಕ ಅಂತ ಕರೀಲಿಕ್ಕೆ ಕಾರಣ ಏನಂತಂದ್ರೆ, ನಾ ಹೇಳಿದೆ ಕೂಡಿಕೊಂಡು ಹೋಗುವ, ಅಂದ್ರೆ ಅನುಸ್ವಾರ ಆಗಲಿ ವಿಸರ್ಗಗಳನ್ನ ಬಳಸುವಾಗ ಅದನ್ನ ನಾವು ಬೇರೆ ಒಂದು ಅಕ್ಷರಗಳೊಂದಿಗೆ ಬಳಸ್ತೇವೆ, ಅಂದ್ರೆ ಬೇರೆ ಅಕ್ಷರಗಳ ಸಹಾಯದಿಂದ ಇವು ಬಳಕೆಯಲ್ಲಿವೆ. ಉದಾಹರಣೆಗೆ ಇದು ಅನುಸ್ವಾರ, ಅದ ಮುಂದಿದೆ, ಅಂದ್ರೆ ಅ ಜೊತೆಯಲ್ಲಿ ಬಂದಿದೆ. ಇನ್ನೊಂದು ಉದಾಹರಣೆ ಹೇಳೋದಾದ್ರೆ ಚಂ, ರಂ. ಹೀಗೆ ಒಂದು ಅಕ್ಷರದ ಜೊತೆಗೆ ನಾವು ಅನುಸ್ವಾರವನ್ನ ಬಳಸ್ತೇವೆ. ಹಾಗೆ ವಿಸರ್ಗನೂ ಸಹಿತ ಅಹ, ಚಹ, ಕಹ. ಹೀಗೆ ಒಂದು ಅಕ್ಷರದ ಜೊತೆಗೆ ಇವನ್ನ ಬಳಕೆ ಮಾಡುವುದರಿಂದ ಇವುಗಳನ್ನು ನಾವು ಯೋಗವಾಹ ಅಂತೇಳಿ ಕರಿತೇವೆ. ಮಕ್ಕಳೇ, ನಾವು ಇವತ್ತಿನ ಒಂದು ತರಗತಿಯಲ್ಲಿ ಕನ್ನಡ ವ್ಯಾಕರಣದಲ್ಲಿ ಪ್ರಮುಖವಾದಂತಹ ಒಂದು ಅಂಶವಾದಂತಹ ಕನ್ನಡ ವರ್ಣಮಾಲೆಗಳನ್ನ ಅಧ್ಯಯನ ಮಾಡಿದ್ವಿ. ನಮ್ಮ ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರಗಳಿವೆ, ಹಾಗೆ ಅವುಗಳಲ್ಲಿ ಎಷ್ಟು ವಿಧಗಳಿವೆ ಅನ್ನೋದನ್ನೆಲ್ಲವನ್ನ ಅಧ್ಯಯನ ಮಾಡಿದ್ವಿ. ನಿಮ್ಗೆಲ್ಲ ಅರ್ಥ ಆಗಿದೆ ಅಂತ ಅನ್ಕೋತೀನಿ ಮಕ್ಕಳೇ. ಹಾಗೆ ನನ್ನ ಒಂದು ಸಲಹೆ ನಿಮ್ಗೆ, ಈ ಒಂದು ವರ್ಣಮಾಲೆಗಳನ್ನ ನಾವು ಆರೋಗ್ಯದ ದೃಷ್ಟಿಯಿಂದ ನಾವು ಪ್ರತಿನಿತ್ಯವೂ ಸಹಿತ ಹೇಳೋದು ಒಳ್ಳೆಯದು. ಧನ್ಯವಾದಗಳು.